ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ನೋಡ್ಬೋದು, ಇಲ್ಲಿ ಹಿಂದ್ಗಡೆ ಯಾವಾಗೇ ಬಂದರೂ ಇಲ್ಲಿ ಹಿಂದ್ಗಡೆ ಸೆಟ್ಲ್ ಆಗಿಬಿಡ್ತೀನಿ ನಾನು ನನ್ನ ಮಗಳು. ಸೊ ರೂಮಲ್ಲಿ ಕೂತಿದ್ದೆ ಎಷ್ಟೊತ್ತು. ನನ್ನ ಮಗಳು ಬಾ ಆಚೆ ಹೋಗೋಣ ಅಂತಂದು, ಅದಕ್ಕೆ ಅವಳು ಆಚೆ ಕರ್ಕೊಂಡ್ಬಂದಿದ್ದೀನಿ. ಹೂವು ಕಿತ್ಕೊಡ್ತಾ ಇದ್ದಾಳೆ. ಸೊ 1 ಗಂಟೆಗೆ ನನಗೆ ಊಟ ಮಾಡಬೇಕಾಗಿತ್ತು. ಇವತ್ತು ಇಲ್ಲಿ ಬಂದಿರೋದಕ್ಕೆ ಇನ್ನೂ ಊಟ ಮಾಡಿಲ್ಲ. ಒಂಥರ ಸುಸ್ತಾಗ್ತಾಯಿದೆ, ಯಾಕೋ ಲೋ ಶುಗರ್ ಆಗುತ್ತೇನೋ ಅಂತ ಅನ್ನಿಸ್ತಾಯಿದೆ ಫ್ರೆಂಡ್ಸ್. ಇವತ್ತು ಅಜ್ಜಿದು ಕಾರ್ಯ ಇರೋದ್ರಿಂದ ಕಾರ್ಯ ಮುಗಿಸೋವರೆಗೂ ಏನೂ ತಿನ್ನೋಂಗಿಲ್ಲ. ಸೊ ಅಲ್ಲೇ ಮನೇಲೇ ಏನಾದರೂ ಒಂಚೂರು ತಿನ್ಕೊಂಡ್ಬಂದಿದ್ರೆ ಆಗೋಗಿರೋದೇನೆ. ಇವಾಗ ಇನ್ನೂ ಲೇಟ್ ಅಂತೆ, ನೋಡೋಣ ಏನಾಗುತ್ತೆ ಏನಂತ. ನನಗಂತೂ ಫುಲ್ ಸುಸ್ತಾಗ್ತಾಯಿದೆ. ನಾನು ನನ್ನ ಮಗಳು ಸೇರ್ಕೊಂಡು ಇಬ್ಬರು ಒಂದು ಪ್ಯಾಕೆಟ್ ಬಿಸ್ಕೆಟ್ ಪ್ಯಾಕೆಟ್ ತಿಂದಿದ್ದೀವಿ. ಏನ್ಮಾ ಯಾವ್ದು ಬೇಕೇ? ನನಗಂತೂ ಸುಸ್ತಾಗ್ತದೆ, ನಡೆಯೋಕ್ಕೆ ಆಗ್ತಾಯಿಲ್ಲ. ಇವಳು ನೋಡಿದ್ರೆ ಅಲ್ಲೋಗೋಣ ಇಲ್ಲೋಗೋಣ ಅಂತ ಕರೀತಾಳೆ. ಅಮ್ಮ ಏನು ಬೇಕು ನೀನು ಎತ್ಕೊ ಹೋಗಿ, ನನ್ನ ಕೈಲಾಗಲ್ಲ. ಅದು ಕಾಯಿ ಬರಲ್ಲ ಅಮ್ಮ, ಕಾಯಿ ಆಗಲ್ಲ. ಇಷ್ಟೊತ್ತು ಈ ಬಂಡೆ ಮೇಲೆ ಕುತ್ಕೊಂಡಿದ್ದೆ, ಮತ್ತೆ ಎಬ್ಬಿಸಿದ್ಲು. ಓಕೆ ಫ್ರೆಂಡ್ಸ್, ಲಾಗ್ನ ನೋಡ್ತಾ ಇರಿ, ಕಂಟಿನ್ಯೂ ಮಾಡ್ತೀನಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅದು ಬರಲ್ಲ ಅಮ್ಮ, ಬರಲ್ಲ. ನೀನೇ ಕಿತ್ಕೋ ಹೋಗು, ನನ್ನ ಕೈಯಲ್ಲಿ ಆಗಲ್ಲ. ಕಳ್ಳು ಮುಳ್ಳು ಇರುತ್ತೆ ನೋಡು, ಚುಚ್ಚುತ್ತೆ ಕಾಲ್ಗೆ. ಅದಿನ್ನೂ ಕಾಯಮ್ಮ, ಕಿತ್ಕೊಳ್ಳಂಗಿಲ್ಲ. ಕಿತ್ಕೊಳ್ಳಂಗಿಲ್ಲ ಬುಜ್ಜ, ಕಿತ್ಕೊಳ್ಳಲ್ಲ. ಅದಿನ್ನೂ ಕಾಯಿ. ಅಪ್ಪ ಬರ್ಲಿ ಕಿತ್ಕೊಡ್ತಾರೆ. ಅಪ್ಪ ಬ್ಯುಸಿ ಇದ್ದಾರೆ, ಇರು. ತಿನ್ನೋದಲ್ಲ ಅದಿರು. ತಿನ್ನೋದಲ್ಲ ಕಣೆ. ಸಿಗಲ್ಲ ಅದು, ಆಗಲ್ಲಮ್ಮ ಕಾಯಿ. ಅದು ಕಿತ್ತರೆ ವೇಸ್ಟ್ ಆಗುತ್ತಮ್ಮ. ಎತ್ಕೋಗು ಎತ್ಕೋಗು ಎತ್ಕೋಗಿ, ಇಲ್ಲ ಹಿಂದೇನೆ ಇದ್ದೀನಿ, ಎತ್ಕೋಗು ಎತ್ಕೋ. ನಿಂಗೆ ಏನು ಬೇಕೋ ಎತ್ಕೋ, ಎತ್ಕೋ, ಒಂದು ಎತ್ಕೋ. ಬಾ, ಚೇಪೆಕಾಯಿ ಎಲ್ಲ ಕೋತಿಗಳು ಬೀಳ್ಸಿರೋದು. ಬಾ ಸಾಕು, ಇವಾಗ 2 ಆಟಾಡ್ಕೊ. ತಿನ್ನೋದಲ್ಲ ಅದು. ಯಾವ್ದು ಮಾಡಬೇಡ ಅಂದರೆ ಅದೇ ಮಾಡ್ತೀಯಲ್ವ ನೀನು. ಯಾವ್ದು ಮಾಡಬೇಡ ಅಂದರೆ ಅದೇ ಮಾಡಬೇಕು. ಸಾಕು ಅಂದರೆ ಬೇಕು, ಬೇಕು ಅಂದರೆ ಬೇಡ ಅಂತೀಯ. ನೋಡಿ ಕುತ್ಕೊಳ್ಳೋಣ, ಅಲ್ಲಿ ಮೆಟ್ಲ ಹತ್ರ ನೋಡಿ. ಒಳಗಡೆ ಕಾರ್ಯ ನಡೀತಾ ಇದೆ. ಇಲ್ಲಿ ನೀನು ಡಿಸ್ಟರ್ಬ್ ಮಾಡಬಾರ್ದಲ್ಲಿ, ಹೋಗಿ ಇಲ್ಲೇ ಆಟಾಡ್ಕೊ. ಕುತ್ಕೋ, ಕೂಚೋಲ್ಲಿ, ಅಲ್ಲ ಕೂಚೋ. ಇಲ್ಲಿ ಮೆಟ್ಲ ಮೇಲೆ ಕೂಚೋ, ಕೆಳಗಡೆ ಯಾಕೆ ಕೂಚೋದಿದೆಯಾ? ಊಟ ನೋಡು, ಅಪ್ಪ ಬಿಸಿ ಇದ್ದಾರೆ, ಊಟ ಬಡಿಸ್ತಾ ಇದ್ದಾರೆ. ಇಲ್ಲೇ ಕುತ್ಕೊಂಡು ಆಟಾಡ್ಕೊ. ಇದು ಎಷ್ಟಮ್ಮ ಒಂದು ಚೇಪೆಕಾಯಿ? 3 ರೂಪಾಯಿ ಒಂದು ಚೇಪೆಕಾಯಿ. ತಗೊಳಮ್ಮ, ದುಡ್ಡು ಕೊಡಮ್ಮ. ಒಂದು ಚೇಪೆಕಾಯಿ ಕೊಡಮ್ಮ. ಚೆನ್ನಾಗಿದೆಯಮ್ಮ ಚೇಪೆಕಾಯಿ? ಇನ್ನೊಂದು ಚೇಪೆಕಾಯಿ ಕೊಡಮ್ಮ. ದುಡ್ಡು ಕೊಡಬೇಕಾ? ದುಡ್ಡಿಲ್ಲ, ಫ್ರೀಯಾಗಿ ಕೊಡಮ್ಮ. ದುಡ್ಡಿದ್ರೆ ಕೊಡೋದು. ತಗೊಳಮ್ಮ, ಚೆನ್ನಾಗಿರೋದು ಕೊಡಮ್ಮ. ದುಡ್ಡು ಕೊಟ್ಟಿದ್ದೀವಿ, ಚೆನ್ನಾಗಿದ್ದಾವೆ. ಎಷ್ಟು ದಿನದಿಂದ ಮಾಡ್ತಾಯಿದ್ದೀಯಮ್ಮ ಈ ವ್ಯಾಪಾರ? ನಾಳೆಯಿಂದ ಮಾಡ್ತಾಯಿದ್ದೀಯಾ? ನಾಳೆ ಅಂದರೆ ನಾಳೆ ಅಲ್ವಾ ಅಮ್ಮ? ಚಪ್ಪಲಿ ಇಲ್ವಾ? ಅಯ್ಯೋ, ಇಷ್ಟು ಬಡವೆ ಅಮ್ಮ ನೀನು. ನಿನಗೆ ಯಾರು ಇಲ್ಲೇನಮ್ಮ? ಯಾರಿದ್ದಾರಮ್ಮ ನಿನಗೆ? ತಾತ ಅಷ್ಟೇನಮ್ಮ ಇರೋದಿಗೆ? ಆದರೂ ಯಾಕಮ್ಮ ಚೇಪೆಕಾಯಿ ಮಾರ್ಕೊಂಡು ಕೂತಿದ್ದೀಯಾ? ಓದ್ಕೊಳ್ಳೋದಲ್ವ ಅಮ್ಮ?
ನಾಳೆಯಿಂದ ವ್ಯಾಪಾರ ಮಾಡ್ತಾರೆ. ನಾಳೆಯಿಂದ ವ್ಯಾಪಾರ ಮಾಡ್ತಾ ಇದೀಯಾ? ಅಲ್ಲಮ್ಮ ಸ್ಕೂಲ್ಗೆ ಹೋಗ್ದಿರಾ ಏನಮ್ಮ ಈ ವಯಸ್ಸಲ್ಲಿ ಚೇಪೆಕಾಯಿ ಮಾರ್ಕೊಂಡಿದ್ಯಲ್ಲಮ್ಮ, ಏನಮ್ಮ? ನಾವು ಬೇರೆ ಊರಿಗೆ ಹೋಗಕ್ಕ ಮಾತಾಡಿ. ಅಲ್ಲ ಸ್ಕೂಲ್ಗೆ ಹೋಗಲ್ಲಲ್ಲಮ್ಮ ನೀನು, ಸ್ಕೂಲ್ಗೆ ಹೋಗ್ದಿರಾ ಹೀಗೆ ಚೇಪೆಕಾಯಿ ಮಾರ್ಕೊಂಡು ಕೂತಿದ್ಯಲ್ಲಮ್ಮ, ಸರಿನಮ್ಮ? ಅದರಿಂದ ಸ್ಕೂಲ್ಗೆ ಹೋಗಲ್ಲೇನಮ್ಮ? ದುಡ್ಡು ದುಡ್ಡು ಬೇಕಮ್ಮ ನಿಂಗೆ, ಸ್ಕೂಲ್ ಬೇಡವೇನಮ್ಮ? ಸ್ಕೂಲ್ ಬೇಡೇನಮ್ಮ? ಸ್ಕೂಲ್ ಬೇಕಾ ದುಡ್ಡು ಬೇಕಾ ಹೇಳಿ ಅಮ್ಮ, ನಿಮಗೆ ಸ್ಕೂಲ್ ಬೇಕಾ ದುಡ್ಡು ಬೇಕಾ? ಬೇಡ, ಎ- ದುಡ್ಡು ಬೇಕು. ದುಡ್ಡು ಬೇಕಾ? ಸ್ಕೂಲ್ ಬೇಡವಾ? ಚೆನ್ನಾಗಿ ಓದಿದ್ರೆ ನಾಳೆ ದಿವಸ ಅದೇ ದುಡ್ಡು ಕೊಡುತ್ತಮ್ಮ. ಅದು ದುಡ್ಡು ಇರೋಷ್ಟುವರೆಗೂ ಅಷ್ಟೇ, ಆಮೇಲೆ ಖಾಲಿ ಆದಮೇಲೆ ₹1 ಇರಲ್ಲ, ಏನೂ ಇರಲ್ಲ. ಅದೇ ನೀನು ಓದ್ಕೊಂಡಿದ್ರೆ ಎಷ್ಟು ಬದುಕಿರೋವರೆಗೂ ದುಡಿಬೋದು ಅಲ್ವಾ? ಈ ಚೇಪೆಕಾಯಿ ಮಾರೋದೆಲ್ಲ ಬಿಟ್ಬಿಟ್ಟು ಹೋಗಿ ಸ್ಕೂಲ್ಗೆ ಹೋಗಿ ಓದ್ಕೊಳ್ಳಮ್ಮ. ನಾವು ನಾಳೆ ಓದ್ತೀನಿ. ನಾವು ಬಲ್ಲೆ ಓದ್ತೀನಿ ನಾಳೆ. ಹಾಂ ಹೋಗ್ರಿ, ನಾಳೆಯಿಂದ ಹೋಗಿ ಸ್ಕೂಲ್ಗೆ ಹೋಗಿ ಓದ್ಕೊಳ್ಳಿ, ಓದೋದು ಕಲ್ತ್ಕೊಳ್ಳಿ. ನೀವು ಚಾಪೆಕಾಯಿ ಇಟ್ಕೊಂಡ್ರಿ, ಹ್ಞೂ ನಾ ಚಾಪೆಕಾಯಿ ತಗೊಳಮ್ಮ, ಹೂವು ತಗೊಂಡು ನನಗೆ ಕಾಯಿ ಕೊಡಮ್ಮ, ಕಾಯಿ ಕೊಡಮ್ಮ. ಕೊಡ್ತೀನಿ. ಥ್ಯಾಂಕ್ಸ್ ಅಮ್ಮ. ಕೋಚಿ ಬರುತ್ತೆ. ಹಾಂ ಬಾರೆ, ಬಿಸಿಲು, ಹೋಗೋಣ ಮನೆಗೆ, ಒಳಗಡೆ ಹೋಗೋಣ ಬಾರೆ. ಲೇ ಮೊದಲೇ ಸುಸ್ತಾಗೈತೆ ಬಾರೆ. ನಾನು ಒಳಗಡೆ ಹೋಗ್ತೀನಿ ಅಮ್ಮ, ನಾನು ಒಳಗಡೆ ಹೋಗ್ತೀನಮ್ಮ. ಓ ಹೋಗೋಣ, ಹ್ಞೂ ಹೋಗೋಣ ಬಾ, ಹೋಗೋಣ. ಅಮ್ಮ ಅದ್ಕೊಡು, ಅದ್ಕೊಡು ಅಮ್ಮ. ಹ್ಞೂ ಅದು ಕೇಳಿರೋದು. ಹ್ಞೂ ನೋಡಿ, ಒಳಗಡೆ ಹೋಗೋಣ ಬಾ. ಕೊನೆಗೂ ಎಲ್ಲ ಕಾರ್ಯ ಆಯಿತು, ಪ್ರಸಾದನ ಕೊಟ್ಟರು. ಇವಾಗ ಊಟದ ಟೈಮು. ಸೊ ಒಳ್ಳೆ ಊಟ ಮಾಡಿಬಿಟ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು, ಇವಳು ಚೆನ್ನಾಗಿ ಮಾತಾಡ್ತಾಯಿದ್ರು. ಲೈಟ್ ಹಾಕ್ಬೇಕಾ? ಲೈಟ್ ಏನು ಬೇಡ. ಕೋಪ ಏನು ಕೋಪ? ಏನಕ್ಕೆ ಕೋಪ? ಯಾಕೆ? ಕೋಪ ಇಲ್ಲಮ್ಮ, ಯಾಕೆ? ಸೊ ಇದು ನೈಟ್ 8:30ಗಾಗೆ ಊಟ ಮುಗಿಸಿ ನಾನು ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಲೆಸನ್ ಪ್ಲ್ಯಾನ್ ಮಾಡೋದಿತ್ತು, ಸೊ ಅದು ಮಾಡ್ಕೊತಾ ಇದ್ದೆ. ಹಾಗೆ ನಾನು ಹೊಸ ಬುಕ್ ತೊಗೊಂಡಿದ್ದೀನಲ್ವಾ, B.Edದು ಸೆಕೆಂಡ್ ಸೆಮ್ಮು. ಸೊ ಏನೇನು ಕೊಟ್ಟಿದ್ದಾರೆ, ಏನೇನು ಕಂಟೆಂಟ್ ಇದೆ, ಹೆಂಗಿದೆ, ಈಸಿ ಆಗಿದೆಯಾ, ಡಿಫಿಕಲ್ಟ್ ಆಗಿದೆಯಾ, ಏನು ಓದ್ಬೋದಾ, ಬರಿಬೋದಾ, ಮಾಡ್ಬೋದಾ ಅಂತ ಅಂದ್ಬಿಟ್ಟು ಬುಕ್ ಓಪನ್ ಮಾಡಿ ನೋಡ್ತಾ ಇದ್ದೆ. ಸೊ ನಾನು ಫಸ್ಟ್ ಆಫ್ ಆಲು ನಮಗೆ ಓದ್ದಿರೋ ನಾವು ಬುಕ್ ನೋಡಿದ್ರೆ ನಮಗೆ ಏನನ್ಸುತ್ತೆ ಅಂದರೆ, ಅಯ್ಯೋ ಇಷ್ಟೊಂದಿದೆ, ಕಷ್ಟ, ಓದೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಇದೇ ನೆಗೆಟಿವ್ ಥಾಟೇ ಬರುತ್ತೆ. ಸೊ ಅದಕ್ಕೆ ನಾವು ಫಸ್ಟು ಪಾಸಿಟಿವ್ ಆಗಿ ಫಸ್ಟು ಓದೋಣ, ಏನಿದೆ ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಡಿಸೈಡ್ ಆಗೋಣ ಅಂತ ಅಂದ್ಕೊಳ್ಳೋದು ಬೆಸ್ಟು. ಯಾಕಂದರೆ ಫಸ್ಟೇ ನಾವು ಓದ್ಕೊಳ್ಳೋಕೆ ಕುತ್ಕೊಳ್ಳುವಾಗ ಒಂದು ನೆಗೆಟಿವ್ ಥಾಟಲ್ಲಿ ಕುತ್ಕೊಂಡ್ಬಿಡ್ತು ಅಂತಂದರೆ ಖಂಡಿತ ನಾವು ಓದೋಕ್ಕಾಗಲ್ಲ. ಸೊ ನನ್ನ ಕೇಳಿದ್ರಿ ಸ್ಟಡಿ ಟಿಪ್ಸು ಅಂತ. ಸೊ ಸ್ಟಡಿ ಟಿಪ್ಸ್ ಅಂತ ನಾನು ಏನೂ ಇಲ್ಲ, ಬಟ್ ನಾನು ಫಾಲೋ ಮಾಡೋದು ಕೆಲವೊಂದು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ, ನಿಮಗೆ ಯೂಸ್ಫುಲ್ ಆಗ್ಬೋದೇನೋ, ಕೇಳಿ. ಸೊ ಫಸ್ಟು ನಾನು ಏನು ಮಾಡ್ತೀನಿ ಅಂತಂದರೆ,
ನನ್ನ ಮೈಂಡ್ ಸೆಟ್ಟು ಆ್ಯಕ್ಟಿವ್ ಆಗಿ ಚೆನ್ನಾಗಿ ಇದ್ದಾಗ ಏನೇ ಟೆನ್ಷನು ಪ್ರೆಷರು ಏನೂ ಇಲ್ದಿರ ನನ್ನ ಮೈಂಡ್ ಸೆಟ್ ಆರಾಮಾಗಿ ಚೆನ್ನಾಗಿದ್ದಾಗ ಆವಾಗ ನಾನು ಓದ್ಕೊಳಕ್ಕೆ ಕುತ್ಕೊತೀನಿ. ಸೊ ಆವಾಗ ಕುತ್ಕೊಂಡ್ರೆ ಏನಾಗುತ್ತೆ ಅಂದರೆ ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಇನ್ನೊಂದು ನಮ್ಮ ಮೈಂಡ್ ಫುಲ್ ಆ್ಯಕ್ಟಿವ್ ಆಗಿದ್ದಾಗ ನಾವು ಓದೋಕ್ಕೆ ಕುತ್ಕೋಬೇಕು. ಫಾರ್ ಎಕ್ಸಾಂಪಲ್ಲು ಮಾರ್ನಿಂಗ್ 4 ಗಂಟೆಗೆ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ನೀವು ಓದೋಕ್ಕೆ ಕುತ್ಕೊಳ್ಳಿ. ನಿಮ್ಮ ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ, ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ನೀವು ಏನೇ ಓದ್ತೀರಾ ಅದೆಲ್ಲ ತಲೆಗೆ ಹೋಗುತ್ತೆ. ಸೊ ನಾನು ಫಾಲೋ ಮಾಡಿರೋದು, ನನ್ನ ಎಕ್ಸಾಮ್ ಟೈಮಲ್ಲಿ ನಾನು ಫಾಲೋ ಮಾಡಿರೋದು ಅಂದರೆ ಇದೆ. ರಾತ್ರಿ ಒಂದು 12 ಗಂಟೆ 12:30ವರೆಗೂ ಮ್ಯಾಕ್ಸಿಮಮ್ ಅಂದರೆ 1 ಗಂಟೆವರೆಗೂ ಓದ್ಕೊತಾ ಇದ್ದೆ. ಅದಾದಮೇಲೆ ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದು ಓದ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ಓದ್ಕೊತಾ ಇದ್ದೆ. ಏನು ಅಂತಂದರೆ ನಾನೇ ಓದಿರೋದು ಏನೇನು ಓದಿದ್ದೀನೋ ಒಂದು ಸರಿ ಓದ್ಬಿಟ್ಟು ನಾನೇ ಬರಿತಾ ಇದ್ದೆ, ನೋಡ್ದಿರ ಬರಿತಾ ಇದ್ದೆ. ಸೊ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿದ್ದೆ. ಅವಾಗ ಏನೇ ಓದಲಿ ತಲೆಗೆ ನೆನಪಿನ ಶಕ್ತಿ ಇರ್ತಾಯಿತ್ತು. ಸೊ ಮಾರ್ನಿಂಗ್ ಬೆಳಗ್ಗೆ ಓದೋದು ಫುಲ್ಲು ಮೈಂಡಲ್ಲಿರುತ್ತೆ. ಎಕ್ಸಾಮ್ ಟೈಮಲ್ಲಿ ಎಕ್ಸಾಮ್ ಬರೆಯೋರು ಫಸ್ಟು ಬೆಳಗ್ಗೆ 4 ಗಂಟೆಗೆ ಎದ್ದು ಏನೇನು ಓದಿರ್ತೀರೋ ಅದನ್ನೆಲ್ಲ ಇನ್ನೊಂದು ಸರಿ ಓದ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಸಿ ಆಗುತ್ತೆ ಎಕ್ಸಾಮಲ್ಲಿ ಬರೆಯೋಕ್ಕೆ. ಅದಾದಮೇಲೆ ನನಗೆ ಓದುವಾಗ ಏನಾದರೂ ಒಂಚೂರು ಬೋರ್ ಆಗ್ತಾಯಿದೆ, ಇಂಟ್ರೆಸ್ಟ್ ಆಗ್ತಾಯಿಲ್ಲ, ಓದೋಕ್ಕೆ ಮನಸ್ಸಾಗ್ತಾಯಿಲ್ಲ ಅಂದಿದ ತಕ್ಷಣ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಬಿಡ್ತೀನಿ. ಒಂದು 10-15 ನಿಮಿಷ ಬ್ರೇಕ್ ತೊಗೊಬಿಡ್ತೀನಿ. ಸೊ ಆವಾಗ ನನಗೇನಾಗುತ್ತೆ ಅಂತಂದರೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ಹೋಗೋಲ್ಲ. ಸ್ವಲ್ಪ ಬ್ರೇಕ್ ತೊಗೊಂಡಾದ್ಮೇಲೆ ಮತ್ತೆ ಬರ್ತೀನಿ, ಮತ್ತೆ ಓದ್ತೀನಿ. ಈ ರೀತಿ ಮಾಡ್ತಾಯಿದ್ದೆ. ಅದಾದಮೇಲೆ ನಾವು ಸ್ಟಡೀಸ್ ಮಾಡೋ ಇದರಲ್ಲಿ ಫಸ್ಟು ನಾನು RUN ರನ್ ಅಂತ ಒಂದು ಫಾರ್ಮುಲಾ ಇದೆ, ಅದನ್ನು ನಾನು ಫಾಲೋ ಮಾಡ್ತೀನಿ. R ಅಂದರೆ ರೀಡಿಂಗು, U ಅಂದರೆ ಅಂಡರ್ಸ್ಟ್ಯಾಂಡಿಂಗು, N ಅಂದರೆ ನೋಟ್ಸ್ ಮಾಡೋದು. ಸೊ ನಾವು ಫಸ್ಟು ಪುಸ್ತಕದಲ್ಲಿ ಏನಿದೆಯೋ ಫಸ್ಟ್ ಅದನ್ನು ನಾವು 1-2-3 ಸರಿ ರೀಡ್ ಮಾಡಬೇಕು. ಆಮೇಲೆ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಅದಾದಮೇಲೆ ನಮ್ಮದೇ ಒಂದು ನೋಟ್ಸ್ ಮಾಡಬೇಕು. ಸೊ ಅಲ್ಲಿ ಏನು ಕೊಟ್ಟಿದ್ದಾರೋ ಶಾರ್ಟ್ ನೋಟ್ಸ್ ಮಾಡಬೇಕು. ನಮಗೇನು ಅರ್ಥ ಆಗಿದೆಯೋ ಅದನ್ನೇ ಒಂದು ನೋಟ್ಸ್ ಮಾಡಬೇಕು. ಸೊ ಇದು ಫಾಲೋ ಆಗ್ತಾಯಿದ್ದೆ. ಆಮೇಲೆ ನೋಟ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಮಗೆ ಬುಕ್ಕಲ್ಲಿ ಓದುವಾಗ ಅಯ್ಯೋ ಜಾಸ್ತಿ ಇದೆ, ತುಂಬ ಉದ್ದ ಇದೆ, ಲೀಸ್ಟ್ ಇದೆ ಅಂತ ಅನಿಸುತ್ತೆ, ಇಷ್ಟೊಂದು ಓದಬೇಕಾ ಅನಿಸುತ್ತೆ. ಅದೇ ನಾವು ಮೇನ್ ಪಾಯಿಂಟನ್ನ ನಾವು ಶಾರ್ಟ್ ನೋಟ್ಸಾಗಿ ಮಾಡಿಕೊಡ್ತು ಅಂತಂದರೆ ನಾವು ಆರಾಮಾಗಿ ನೋಟ್ಸ್ ಮಾಡ್ಕೊತು ಅಂದರೆ ಅದನ್ನೇ ಓದಿ ಬರಿಬೋದು. ನಾನಂತೂ ಅರ್ಥ ಮಾಡಿಕೊಂಡೆ ಮೇನ್ ಪಾಯಿಂಟ್ಸ್ನ ನಾನು ನೋಟ್ಸ್ ಮಾಡಿಕೊಂಡೆ ಪ್ರಾಕ್ಟೀಸ್ ಮಾಡಿದೆ. ಅದನ್ನೇ ನಾನು ಎಕ್ಸಾಮಲ್ಲಿ ಬರೆದಿದ್ದು. ಬುಕ್ಕಲ್ಲಿರೋ ಥರನೇ ಪ್ರಿಂಟು ಮಾಡೋಕ್ಕಾಗಲ್ಲ, ಆ ಥರ ಮಾಡೋಕ್ಕೂ ಹೋಗಬಾರ್ದು. ಯಾಕಂತಂದರೆ ನಮಗೇನು ಅರ್ಥ ಆಗಿದೆ ಅನ್ನೋದು, ನಮಗೇನು ಗೊತ್ತು, ನಮಗೆ ಎಷ್ಟು ನಾಲೆಜ್ ಬಂದಿದೆ ಅನ್ನೋದನ್ನ ಎಕ್ಸಾಮಲ್ಲಿ ಚೆಕ್ ಮಾಡೋದು. ನಾವು ಬುಕ್ಕಲ್ಲಿ ಹೆಂಗಿದ್ದು ಹಂಗೆ ಪ್ರಿಂಟ್ ಹಾಕಿ ಬಾಯೆಟ್ ಹಾಕಿ ಮಾಡಿಬಿಟ್ರೆ ಅದಾಗಲ್ಲ. ಹಾಗೆ ಏನಾದರೂ ಒಂದು ವರ್ಡ್ ಮಿಸ್ ಮಾಡಿದರೆ ಬಾಯೆಟ್ ಮಾಡಿರೋದ್ರಲ್ಲಿ ಎಲ್ಲ ಮರ್ತೋಗ್ಬಿಡುತ್ತೆ ನಮಗೆ. ಸೊ ನಾನಂತೂ ಬಾಯೆಟ್ ಮಾಡೋ ಕಡೆ ಹೋಗೋದೇ ಇಲ್ಲ, ಏನಿದ್ರೂ ಅರ್ಥ ಮಾಡ್ಕೊತೀನಿ. ಹಾಗೆ ಮೇಯ್ನ್ ಇದಕ್ಕೆ ನಾವು ಆನ್ಸರ್ ಮಾಡಲೇಬೇಕು ಅನ್ನೋದಕ್ಕೆ ಬರೆದು ಪ್ರಾಕ್ಟೀಸ್ ಮಾಡ್ತೀನಿ. ಇವಾಗ ಕೆಲವು ಸೈಕಾಲಜಿಸ್ಟ್ ನೇಮ್ಗಳಿರುತ್ತಲ್ವ, ಸೊ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಅವ್ರ ನೇಮ್ನ ನಾವು ಎಕ್ಸಾಮಲ್ಲಿ ಬರೀಲೇಬೇಕು. ಅಂಥ ಪಾಯಿಂಟ್ಸ್ನ ನಾನು ಬರೆದು ಪ್ರಾಕ್ಟೀಸ್ ಮಾಡಿ ನನ್ನದೇ ಓನಾಗಿ ನಾನು ಎಕ್ಸಾಮಲ್ಲಿ ಬರ್ತಿದ್ದು. ಸೊ ನಾವೇ ಓನಾಗಿ ನೋಟ್ಸ್ ಮಾಡಿದರೆ ಬೆಟರು, ನಾವು ಎಕ್ಸಾಮಲ್ಲಿ ಚೆನ್ನಾಗಿ ಇದು ಮಾಡೋಕ್ಕೆ. ಸೊ ನೋಟ್ಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನಾವು ಮಾಡ್ಕೊಳ್ಳೋ ನೋಟ್ಸು ತುಂಬಾ ಇಂಪಾರ್ಟೆಂಟು. ಸೊ ನಾನು ಫಸ್ಟ್ ಏನೇ ಮಾಡಲಿ, ಏನೇ ಓದಲಿ, ಫಸ್ಟ್ ಅದು ಅರ್ಥ ಮಾಡ್ಕೊಬಿಟ್ಟು ಅದ್ರ ನೋಟ್ಸ್ ಮಾಡಿಬಿಡ್ತೀನಿ. ಹಾಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಕೆಲಸಕ್ಕೂ ಹೋಗ್ತಾ, ಜಾಬ್ಗೂ ಹೋಗ್ತಾ ನಾನು ಹೇಗೆ 83% ತೊಗೊಂಡೆ ಅಂತಂದರೆ, ಫಸ್ಟು ನಾನು ಏನು ಮಾಡಿದೆ ಅಂದರೆ ಬೇರೆ ಕಡೆ ನನ್ನ ಮೈಂಡ್ಸೆಟ್ ಎಲ್ಲೂ ಬೇರೆ ಕಡೆ ಹೋಗಬಾರ್ದು, ಕಾನ್ಸಂಟ್ರೇಷನ್ ಹೋಗಬಾರ್ದು ಅಂತ ಅಂದ್ಬಿಟ್ಟು ಬರೀ ಸ್ಟಡೀಸ್ ಕಡೆನೇ ಇರಬೇಕು ಅನ್ನೋ ಕಾರಣಕ್ಕೆ ನಿಮ್ಗೆ ಗೊತ್ತಿರ್ಬೋದು, ನಾನು ಯೂಟ್ಯೂಬ್ ಮಾಡೋದು ನಿಲ್ಲಿಸ್ಬಿಟ್ಟೆ 1 ತಿಂಗಳು. ಸೊ ಫುಲ್ ಫೋಕಸ್ಸು ಸ್ಟಡೀಸ್ ಮೇಲೆ ಕೊಟ್ಟೆ. ಸೊ ಮೇನ್ ಏನು ಗೊತ್ತಾ, ನಾನು ಓದಬೇಕು, ಬರಿಬೇಕು, ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಅದು ಬರಲಿಲ್ಲ ಅಂತಂದರೆ ನಾವು ಎಷ್ಟೇ ಸ್ಟಡಿ ಟಿಪ್ಸ್ ಯಾರ ಹತ್ರನೇ ಇಸ್ಕೊಟ್ರು, ನೋಟ್ಸ್ ಇಸ್ಕೊಟ್ರು, ಎಷ್ಟೇ ಬುಕ್ ಇದ್ದರೂ ಏನೇ ಇದ್ದರೂ ಕೂಡ ನಾವು ಓದಲ್ಲ, ಮಾಡಲ್ಲ. ಸೊ ನಮ್ಮ ಮನಸ್ಸಿಗೆ ಅನಿಸ್ಬೇಕು, ನಾವು ಓದಬೇಕು, ಬರಿಬೇಕು, ನಾನು ಮಾಡಬೇಕು, ನಾನು ಅಂದ್ಕೊಂಡಿದ್ದು ಸಾಧಿಸ್ಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಅನಿಸ್ಬೇಕು. ಸೊ ಅದು ನನಗಿತ್ತು. ಸೊ ನಾನು ಅದಕ್ಕೆ ಎಫರ್ಟ್ ಹಾಕಿದೆ. ಸೊ ಹಾರ್ಡ್ ವರ್ಕು ತುಂಬಾ ಇಂಪಾರ್ಟೆಂಟು. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಈ ರೀತಿ ಕೂತ್ಕೊಂಡು ಗಂಟೆ ಓದ್ತಾ ಇದ್ದಿದ್ದು ನನಗಂತೂ ತುಂಬಾ ಬ್ಯಾಕ್ ಪೇನ್ ಬರ್ತಾಯಿತ್ತು. ಸೊ ರೆಸ್ಟ್ ತೊಗೊಳ್ಳೋದು, ಓದ್ಕೊಳ್ಳೋದು, ರೆಸ್ಟ್ ತೊಗೊಳ್ಳೋದು, ಓದ್ಕೊಳ್ಳೋದು ಮಾಡ್ತಾಯಿದ್ದೆ.
ಹಾಗೆ ಸ್ಕೂಲ್ಗೆ ಹೋದಾಗೂ ಅಷ್ಟೇ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ರೆಸ್ಟ್ ಇರಲ್ಲ. ಅಂದರೆ ಮಲ್ಕೊಳ್ಳೋಕ್ಕೆ ಎಲ್ಲೂ ರೆಸ್ಟ್ ಇರಲ್ಲ. ಇಲ್ಲ ನಿಂತ್ಕೊಂಡು ಪಾಠ ಮಾಡ್ತಾಯಿರಬೇಕು, ಇಲ್ಲ ಕುತ್ಕೊಂಡು ಪಾಠ ಮಾಡ್ತಾಯಿರಬೇಕು. ಸೊ ಅದಾದಮೇಲೆ ಮತ್ತೆ ಮನೆಗೆ ಬಂದುಬಿಟ್ಟು ಮತ್ತೆ ನಾನು ಕುತ್ಕೊಂಡು ಸ್ಟಡೀಸ್ ಮಾಡ್ತಾಯಿದ್ದೆ. ಇದು ತುಂಬ ಬೆನ್ನೋವ್ತಾಯಿತ್ತು ನನಗೆ. ಸೊ ನಾನು ಹಾಗೆ ಸ್ವಲ್ಪ ರೆಸ್ಟು ಮಾಡ್ತಾಯಿದ್ದೆ. ಮೇಯ್ನ್ ಏನು ಅಂದರೆ ಟೆನ್ಷನ್ ತೊಗೋಬಾರ್ದು, ಪ್ರೆಷರ್ ತೊಗೋಬಾರ್ದು, ಹೆವಿ ಕಷ್ಟ ಅಂತ ಅನ್ಸ್ಕೊಬಾರ್ದು. ಸೊ ಈ ಪ್ರೆಗ್ನೆನ್ಸಿಯಲ್ಲಿ ನಾನೇನಾದರೂ ಅಯ್ಯೋ ಓದೋದಿಷ್ಟಿದೆ, ಕೆಲ್ಸಕ್ಕೆ ಬೇರೆ ಹೋಗ್ತಾಯಿದ್ದೀನಿ, ನನ್ನ ಕೈಯಲ್ಲಿ ಆಗಲ್ಲ ಮಾಡಲ್ಲ ಅಂತ ನಾನೇನಾದರೂ ನೆಗೆಟಿವ್ ಆಗಿ ಯೋಚನೆ ಮಾಡಿಬಿಟ್ಟಿದ್ರೆ ಖಂಡಿತ ನಾನು 83% ತಗೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ. ಸೊ ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಕಷ್ಟಪಟ್ಟೆ ಓದಿದ್ದೀನಿ. ಸೊ ಅದಕ್ಕೆ ದೇವರು ಒಳ್ಳೆ ಫಲ ಕೊಟ್ಟಿದ್ದಾರೆ. ಸೊ ಪ್ರೆಗ್ನೆಂಟ್ ವುಮೆನು ಕೆಲಸ ಮಾಡಿಕೊಂಡು ಪ್ರೆಗ್ನೆಂಟ್ ಆಗಿದ್ದರೂ ಕೂಡ ಓದ್ಬೋದು ಅನ್ನೋಕ್ಕೆ ನನ್ನದೇ ಒಂದು ಎಕ್ಸಾಂಪಲು. ಖಂಡಿತ ಮನಸ್ಸಿದ್ರೆ ಮಾಡ್ಬೋದು, ಯಾವುದೂ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ಮನಸ್ಸಿದ್ರೆ ಮಾರ್ಗ ಎಲ್ಲ ನಮ್ಮ ಕೈಯಲ್ಲೇ ಇರೋದು. ನಾವು ಎಷ್ಟು ಕಷ್ಟಪಟ್ಟು ಮಾಡ್ತೀವೋ ನಮಗೆ ಆ ಥರ ರಿಸಲ್ಟ್ ಸಿಗುತ್ತೆ. ಸೊ ನಾನು ಇದೇ ಥರ ಫಾಲೋ ಮಾಡಿದ್ದು. ಸೊ ಸ್ಟಡೀಸ್ ಟಿಪ್ಸ್ ಏನಿಲ್ಲ, ಕಾನ್ಸಂಟ್ರೇಷನ್ ಇರಬೇಕು, ಒಂದು ಏಮ್ ಇರಬೇಕು, ಗೋಲ್ ಇರಬೇಕು. ಆಮೇಲೆ ನಮಗೆ ಅನಿಸ್ಬೇಕು ನಾನು ಸಾಧಿಸಬೇಕು ಅನ್ನೋದು. ಸೊ ಹಾರ್ಡ್ ವರ್ಕ್ ಇಂಪಾರ್ಟೆಂಟು. ಸೊ ನಾನಂತೂ ತುಂಬಾ ಕಷ್ಟಪಟ್ಟಿದ್ದೀನಿ. ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಮನೇಲಿ ಪಾಪುನು ಮ್ಯಾನೇಜ್ ಮಾಡ್ತಾ ಓದ್ತಾ ಕಷ್ಟಪಟ್ಟಿದ್ದೀನಿ. ಓದುವಾಗ ಒಂದೊಂದು ಸರಿ ಮಲ್ಕೊಳ್ಳೋಣ ಬಾ, ಲೈಟ್ ಆಫ್ ಮಾಡು ಅಂತ ಹೇಳ್ತಾಯಿದ್ಲು. ಸೊ ಇದನ್ನೆಲ್ಲ ಫೇಸ್ ಮಾಡಿ ನಾನು ಓದಿರೋದು. ಸೊ ಏನು ಅಂತಂದರೆ ನಾನು ಎಕ್ಸಾಮ್ ಟೈಮಲ್ಲಿ ಮಾತ್ರ ಅಲ್ಲ, ಅದಕ್ಕಿಂತ ಮುಂಚೆ 1 ತಿಂಗಳಿಂದ ನಾನು ಪ್ರಿಪೇರ್ ಆಗ್ತಾ ಬಂದೆ, ಅರ್ಥ ಮಾಡ್ಕೊಳ್ತಾ ಬಂದೆ. ಎಕ್ಸಾಮ್ ಟೈಮಲ್ಲಿ ಕ್ಲೀನಾಗಿ ಪ್ರಾಪರಾಗಿ ನಾನು ಪ್ರಿಪೇರ್ ಆದೆ. ಸೊ ಅದೇ ನನಗೆ ಯೂಸ್ ಆಗಿತ್ತು. ಸೊ ಈ ಸೆಮ್ಮಲ್ಲಿ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಬೇಕು, ಅಟ್ಲೀಸ್ಟ್ 85 ಮೇಲಾದರೂ ತೆಗಿಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಾಗುತ್ತೆ ಗೊತ್ತಿಲ್ಲ, ಯಾಕಂದರೆ ನನ್ನ ಡೆಲಿವರಿ ಬರುತ್ತೆ, ಚಿಕ್ಕ ಪಾಪು ನೋಡ್ಕೋಬೇಕು. ಆ ಪಾಪು ನೋಡ್ಕೊತ ನಾನು ಹೇಗೆ ಓದ್ತೀನಿ, ಏನು ಮಾಡ್ತೀನಿ ಅನ್ನೋದು ನನಗಂತೂ ಗೊತ್ತಿಲ್ಲ. ಸೊ ಹಾಗಂತ ನಾನು ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಬಿಟ್ಟು ಗಿವ್ ಅಪ್ ಮಾಡಲ್ಲ. ಟೆನ್ಷನು ಮಾತ್ರ ತಗೊಳ್ಳಲ್ಲ ನಾನು. ಸೊ ಫುಲ್ಲು ಪಾಸಿಟಿವಿಂದ ಕಷ್ಟಪಟ್ಟು ನೆಕ್ಸ್ಟ್ ಸೆಮ್ಮು ಕೂಡ ಒಳ್ಳೆ ಮಾರ್ಕ್ಸ್ ತಗೊಳ್ಳೋಣ ಅಂತಿದ್ದೀನಿ. ಸೊ ಎಲ್ಲರೂ ಬ್ಲೆಸ್ ಮಾಡಿ. ಸೊ ಇದೇ ನನ್ನ ಸ್ಟಡಿ ಟಿಪ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಲೈಕ್ ಮಾಡೋದ ಬರೀತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.